ವೀಕ್ಷಕರೇ, ನಾನು ಡಾಕ್ಟರ್ ಅರ್ಪಿತಾ ಭಟ್, ನ್ಯಾಚುರೋಪತಿ ಹಾಗೂ ಯೋಗ ವೈದ್ಯೆ, ವೇದ ವೆಲ್ನೆಸ್ ಸೆಂಟರ್ ನಿಸರ್ಗಮನೆ ಸೇರಿಸಿ ಕನಕ ನಿಸರ್ಗಮನೆ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ನಾನಿವತ್ತು ಹೇಳ್ತಿರುವಂತಹ ಟಾಪಿಕ್ ಬಾಲನೆರೆ, ಪ್ರೀ ಮೆಚೂರ್ ಗ್ರೇಯಿಂಗ್ ಆಫ್ ಹೇರ್ ಅಂತ ಏನ್ ಹೇಳ್ತೀವಿ, ಇದರ ಬಗ್ಗೆ ನಾನು ಇವತ್ತು ನಿಮ್ಗೆ ತಿಳಿಸ್ಕೊಡ್ತಿದ್ದೀನಿ. ವಯಸ್ಸಾದವರಲ್ಲಿ ಬಿಳಿ ಕೂದಲು ಕಾಣಿಸೋದು ಸಹಜ, ಆದರೆ ಇತ್ತೀಚಿನ ದಿನಗಳಲ್ಲಿ 20 ವರ್ಷದ ಕೆಳಗಿನವರಲ್ಲಿ ಬಿಳಿ ಕೂದಲಿನ ಸಮಸ್ಯೆ ತುಂಬಾ ಕಂಡು ಬರ್ತಾ ಇದೆ. ಹಾಗಿದ್ರೆ ಈ ಬಿಳಿ ಕೂದಲು, ಗ್ರೇ ಹೇರ್ಸ್ ಅನ್ನೋದು ಏನಕ್ಕಾಗುತ್ತೆ, ಇದಕ್ಕೆ ಮನೆಯಲ್ಲಿಯೇ ನೀವು ಹೇಗೆ ಮನೆಮದ್ದು ಮಾಡಿ ಇದಕ್ಕೆ ಪರಿಹಾರ ಕಂಡ್ಕೊಳ್ಬಹುದು ಅಂತ ನಾನು ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ಹಾಗಿದ್ರೆ ಈ ಪ್ರೀ ಮೆಚೂರ್ ಗ್ರೇಯಿಂಗ್ ಆಫ್ ಹೇರ್ ಆಗಕ್ಕೆ ಏನು ಕಾರಣ ಅಂತ ನೋಡಕ್ ಹೋದ್ರೆ, ಮೊದಲನೇದಾಗಿ ಕೆಲವೊಂದು ನ್ಯೂಟ್ರಿಷನ್ ಡಿಫಿಷಿಯನ್ಸಿ, ವಿಟಮಿನ್ ಡಿಫಿಷಿಯನ್ಸಿಯಿಂದ ಈ ರೀತಿಯ ತೊಂದರೆಗಳು ಕಂಡುಬರುತ್ತೆ. ವಿಟಮಿನ್ B6, B12, ಬಯೋಟಿನ್, ಹಾಗೆ ವಿಟಮಿನ್ ಡಿ ಮತ್ತೆ ಈ ವಿಟಮಿನ್ಗಳಲ್ಲಿ ಯಾವುದೇ ವಿಟಮಿನ್ ಡಿಫಿಷಿಯನ್ಸಿ ಆದ್ರೆ ಗ್ರೇಯಿಂಗ್ ಆಫ್ ಹೇರ್ಸ್ ಕಾಣಿಸ್ಕೊಳ್ಬಹುದು. ಅದೇ ರೀತಿ ಆಕ್ಸಿಡೇಟಿವ್ ಸ್ಟ್ರೆಸ್, ಇದು ಏನಕ್ಕಾಗುತ್ತೆ ಅಂದ್ರೆ ನಮ್ಮ ದೇಹದಲ್ಲಿ ಫ್ರೀ ರಾಡಿಕಲ್ಸ್ ಜಾಸ್ತಿ ಆದಾಗ ಆಗುತ್ತೆ. ಫ್ರೀ ರಾಡಿಕಲ್ಸ್ ಯಾವಾಗ ಜಾಸ್ತಿ ಆಗುತ್ತೆ ಅಂತಂದ್ರೆ, ನಾವು ಆಂಟಿ ಆಕ್ಸಿಡೆಂಟ್ಸ್ ನಮ್ಮ ದೇಹದಲ್ಲಿ ಕಡಿಮೆ ಆದಾಗ ಫ್ರೀ ರಾಡಿಕಲ್ಸ್ ಜಾಸ್ತಿ ಆಗುತ್ತೆ. ಇದು ನಮ್ಮ ಜೀವಕೋಶವನ್ನ ಹೊಡೆದು ಹಾಕುವಂತಹ ಒಂದು ಕೆಲಸವನ್ನ ಮಾಡುತ್ತೆ. ಸೊ ಈ ಆಕ್ಸಿಡೇಟಿವ್ ಸ್ಟ್ರೆಸ್ ಜಾಸ್ತಿ ಆದಾಗ ಈ ರೀತಿಯ ಗ್ರೇಯಿಂಗ್ ಆಫ್ ಹೇರ್ ಕಾಣಿಸ್ಕೊಳ್ಬಹುದು. ಅದೇ ರೀತಿ ಇದು ಜೆನೆಟಿಕಲಿ ಪಾಸ್ ಆನ್ ಆಗುತ್ತೆ ಅನ್ನುವಂತ ಒಂದು ಸಂಗತಿ ಅಧ್ಯಯನದಲ್ಲಿ ಹೇಳ್ತಾರೆ. ಅಧ್ಯಯನದ ಪ್ರಕಾರ ಏಷಿಯನ್ಸ್ ಅಲ್ಲಿ ಇದು ಒಂದು 25 ಇಯರ್ಸ್ ಇಂದ ಗ್ರೇ ಹೇರ್ಸ್ ಸ್ಟಾರ್ಟ್ ಆಗುವಂತಹ ಚಾನ್ಸಸ್ ಇರುತ್ತೆ. ಅದೇ ರೀತಿ ಆಫ್ರಿಕನ್ ಅಮೆರಿಕನ್ಸ್ ಅಲ್ಲಿ ಇದು ಒಂದು 30 ಏಜ್ ಇಂದ ಸ್ಟಾರ್ಟ್ ಆಗುವಂತ ಚಾನ್ಸಸ್ ಇರುತ್ತೆ. ಹಾಗೇನೆ ಇದಕ್ಕೆ ಇನ್ನೊಂದು ಕಾರಣ ಅಂತಂದ್ರೆ ಸ್ಮೋಕ್ ಮಾಡೋರಲ್ಲಿ ಈ ಪಿಗ್ಮೆಂಟೇಶನ್, ಹೇರಿನ ಕಲರ್ ಕೊಡುವಂತಹ ಏನು ಸೆಲ್ಸ್ ಇದೆ, ಇದು ಸಾಯುತ್ತೆ ಅನ್ನುವಂತಹ ವರದಿ ಹೇಳುತ್ತೆ. ಈ ಸೆಲ್ಸ್ ಏನಿದೆ ಅದು ಸಾಯುತ್ತೆ ಅಂತ ಒಂದು ವರದಿ ಹೇಳುತ್ತೆ. ಅದೇ ರೀತಿ ಸ್ಟ್ರೆಸ್ ಅಲ್ಲೂ ಕೂಡ ಇದೇ ರೀತಿ ಆಗುತ್ತೆ. ಹೇರ್ಸ್ ಗೆ ಏನು ಕಲರ್ ಪಿಗ್ಮೆಂಟೇಶನ್ ಕೊಡುವಂತಹ ಸೆಲ್ಸ್ ಏನಿರುತ್ತೆ ಅದು ಕಡಿಮೆ ಆಗ್ತಾ ಬರುತ್ತೆ ಸ್ಟ್ರೆಸ್ ಇರೋರಲ್ಲಿ. ಹಾಗಾಗಿ ಈ ಎಲ್ಲಾ ತೊಂದರೆಗಳಿಂದ ಗ್ರೇಯಿಂಗ್ ಆಫ್ ಹೇರ್ಸ್ ಕಂಡು ಬರುತ್ತೆ. ಹಾಗಿದ್ರೆ ಇದಕ್ಕೆ ಮನೆಯಲ್ಲಿ ಏನು ಪರಿಹಾರ ಕೊಂಡ್ಕೊಳ್ಬಹುದು ಅಂತ ನೋಡೋದಾದ್ರೆ, ಮೊದಲನೇದಾಗಿ ವಿಟಮಿನ್ ಡಿಫಿಷಿಯನ್ಸಿ, ನ್ಯೂಟ್ರಿಷನ್ ಡಿಫಿಷಿಯನ್ಸಿ ಇದ್ರೆ ಅದಕ್ಕೆ ತಕ್ಕ ಹಾಗೆ ಆಹಾರ ಕ್ರಮಗಳಲ್ಲಿ ಬದಲಾವಣೆ ಮಾಡ್ಕೊಳ್ಳೋದು. ಆ ವಿಟಮಿನ್ ಜಾಸ್ತಿ ಇರುವಂತಹ ಆಹಾರವನ್ನ ನಿಮ್ಮ ಡೈಲಿ ಲೈಫ್ ಏನು ತಿಂತಾ ಇದ್ದೀರೋ ಅದರಲ್ಲಿ ರೂಢಿಸ್ಕೊಳ್ಳುವಂತದ್ದು. ನಾನ್ ಮುಂಚೆ ಹೇಳಿದ ಹಾಗೆ ವಿಟಮಿನ್ B12 ಡಿಫಿಷಿಯನ್ಸಿ ಇದ್ರೆ ಡೈರಿ ಪ್ರಾಡಕ್ಟ್ಸ್ ಮತ್ತೆ ಮೀನೆಣ್ಣೆ ಈ ರೀತಿ ಆಹಾರಗಳನ್ನ ಉಪಯೋಗಿಸ್ಕೊಳ್ಳೋದು, ಅಥವಾ ಸೀ ಫುಡ್ಸ್ ಈ ರೀತಿ ಆಹಾರಗಳನ್ನ ತಿನ್ನೋದ್ರಿಂದ ನಿಮಗೆ ವಿಟಮಿನ್ ಡಿಫಿಷಿಯನ್ಸಿ ಏನಿದೆ ಅದು ಸರಿ ಹೋಗುತ್ತೆ. ಅದೇ ರೀತಿ ವಿಟಮಿನ್ ಇದು ಸೀಡ್ಸ್ ಅಲ್ಲಿ ಅಂಡ್ ಸೀಡ್ ಆಯಿಲ್ ಅಲ್ಲಿ ಜಾಸ್ತಿ ಕಂಡು ಬರುತ್ತೆ. ಇದನ್ನ ಜಾಸ್ತಿ ತೆಗೆದುಕೊಳ್ಳುವಂತದ್ದು. ಇದರಿಂದ ನಿಮಗೆ ಡಿಫಿಷಿಯನ್ಸಿ ಸರಿ ಹೋದ್ರೆ ಗ್ರೇಯಿಂಗ್ ಆಫ್ ಹೇರ್ಸ್ ಕೂಡ ಕಡಿಮೆ ಆಗುತ್ತೆ. ಅದೇ ರೀತಿ ಆಕ್ಸಿಡೇಟಿವ್ ಸ್ಟ್ರೆಸ್ ಕಡಿಮೆ ಮಾಡಕ್ಕೆ ನೀವು ಆಂಟಿ ಆಕ್ಸಿಡೆಂಟ್ ರಿಚ್ ಫುಡ್ಸ್ ತಗೊಳ್ಳುವಂತದ್ದು, ಹಸಿ ತರಕಾರಿ ಮತ್ತು ಹಣ್ಣುಗಳನ್ನ ತೆಗೆದುಕೊಳ್ಳುವಂತದ್ದು, ಮತ್ತು ಯಾವುದು ಕಲರ್ ರಿಚ್ ಫುಡ್ಸ್ ಇರುತ್ತೆ ಫ್ರೂಟ್ಸ್ ಆರ್ ವೆಜಿಟೇಬಲ್ಸ್ ಅಲ್ಲಿ ಅದನ್ನ ತೆಗೆದುಕೊಳ್ಳುವಂತದ್ದು. ಇದರಿಂದ ಆಕ್ಸಿಡೇಟಿವ್ ಸ್ಟ್ರೆಸ್ ಏನಿದೆ ಅದು ಕಡಿಮೆ ಆಗುತ್ತೆ. ಹಾಗೆಯೇ ಮನೆ ಮದ್ದು ಅಂತ ಮಾಡ್ಕೊಳ್ಳೋದು ಏನು ಅಂತ ಹೇಳಕ್ ಹೋದ್ರೆ, ಮೊದಲನೇದಾಗಿ ಆಮ್ಲ, ಬೆಟ್ಟದ ನೆಲ್ಲಿಕಾಯಿ ಏನಿರುತ್ತೆ ಅದರ ಪುಡಿಯನ್ನ ನೀವು ನಾರ್ಮಲ್ ಆಗಿ ಏನು ತಲೆಗೆ ಹಾಕೋತಿರಲ್ಲ ಆ ಎಣ್ಣೆ ಜೊತೆಗೆ ಮಿಕ್ಸ್ ಮಾಡಿ ತಲೆಗೆ ಹಚ್ಚೋದ್ರಿಂದ ಈ ಬಿಳಿ ಕೂದಲನ್ನ ಕಡಿಮೆ ಮಾಡ್ಕೊಳ್ಬಹುದು. ಅದೇ ರೀತಿ ಈ ಭೃಂಗರಾಜ ಎಲೆಯ ರಸವನ್ನ ಕೋಕೋನಟ್ ಆಯಿಲ್ ಜೊತೆ ಮಿಕ್ಸ್ ಮಾಡಿ ಅದನ್ನ ಕುದಿಸಿ ಆಮೇಲೆ ಅದನ್ನ ತಣ್ಣಗಾದ್ಮೇಲೆ ಅದನ್ನ ತಲೆಗೆ ಹಚ್ಕೊಳ್ಳೋದ್ರಿಂದ ಈ ಬಿಳಿ ಕೂದಲನ್ನ ಕಡಿಮೆ ಮಾಡ್ಕೊಳ್ಬಹುದು. ಅದೇ ರೀತಿ ಇನ್ನೊಂದು ಅಂತಂದ್ರೆ ಬೇವಿನ ಎಲೆ, ಕರಿಬೇವು ಅಂತ ಏನ್ ಹೇಳ್ತೀವಿ, ಈ ಕರಿಬೇವನ್ನ ಸೂರ್ಯನ ಬಿಸಿಲಿಗೆ ಒಣಸಿ ಅದನ್ನ ಪುಡಿ ಮಾಡ್ಕೊಳ್ಳಿ, ಅಥವಾ ಅದನ್ನ ನೇರವಾಗಿ ಎಣ್ಣೆಗೆ ಹಾಕಿ ಬಾಯ್ಲ್ ಮಾಡಿ ಅದನ್ನ ಕೋಕೋನಟ್ ಆಯಿಲ್ ಜೊತೆ ಮಿಕ್ಸ್ ಮಾಡಿ ಅದನ್ನ ತಲೆಗೆ ಹಚ್ಚೋದ್ರಿಂದ ಕೂಡ ವೈಟ್ ಹೇರ್ಸ್ ಅನ್ನ ಕಡಿಮೆ ಮಾಡ್ಕೊಳ್ಬಹುದು. ಹಾಗೆಯೇ ಇನ್ನೊಂದು ಉಪಯುಕ್ತವಾದಂತಹ ಮನೆ ಮದ್ದು ಅಂತಂದ್ರೆ, ಈ ಬಾಳೆ ದಿಂಡು ಏನಿರುತ್ತೆ ಅದನ್ನ ತಗೊಳ್ಳಿ, ಅದಕ್ಕೆ ದಾಸವಾಳದ ಹೂವನ್ನ ಮಿಕ್ಸ್ ಮಾಡ್ಬಿಟ್ಟು ಅದನ್ನ ಜಜ್ಜಿ ಅದನ್ನ ತಲೆಗೆ ಹಚ್ಕೊಳ್ಳೋದ್ರಿಂದ 20 ನಿಮಿಷ ತಲೆಗೆ ಹಚ್ಕೊಂಡು ಬಿಟ್ಟು ಆಮೇಲೆ ತೊಳ್ಕೊಳ್ಳೋದ್ರಿಂದ ನಿಮ್ಗೆ ಬಿಳಿಯ ಕೂದಲು ಕಡಿಮೆ ಆಗುತ್ತೆ. ಹಾಗೆಯೇ ಇನ್ನೊಂದು ಉಪಯುಕ್ತವಾದ ಮನೆ ಮದ್ದು ಅಂತ ನೋಡಕ್ ಹೋದ್ರೆ, ಡಿಕಾಕ್ಷನ್, ಚಹಾ ಪುಡಿ ನೀರಿಗೆ ಹಾಕಿ ಬಾಯ್ಲ್ ಮಾಡಿ ಆ ಡಿಕಾಕ್ಷನ್ ಏನಿರುತ್ತೆ ಅಲ್ಲ ಅದನ್ನ ಅರ್ಧ ಗಂಟೆ ನಿಮ್ಮ ತಲೆ ಕೂದಲಿಗೆ ಹಚ್ಚಿ ಸ್ನಾನ ಮಾಡುವಂತದ್ದು. ಇದನ್ನ ಮಾಡೋದ್ರಿಂದ ನಿಮ್ಮ ಬಿಳಿಯ ಕೂದಲು, ಗ್ರೇ ಹೇರ್ಸ್ ಏನಿದೆ ಅದು ಕಡಿಮೆ ಆಗ್ತಾ ಬರುತ್ತೆ. ಹೀರೆಕಾಯಿಯ ಎಣ್ಣೆಯಿಂದ ಮಸಾಜ್ ಮಾಡೋದ್ರಿಂದ ಈ ಪಿಗ್ಮೆಂಟೇಶನ್, ಕೂದಲಿಗೆ ಪಿಗ್ಮೆಂಟೇಶನ್ ಕೊಡುವಂತಹ ಸೆಲ್ಸ್ ಏನಿರುತ್ತೆ ಅದು ಜಾಸ್ತಿ ಆಗುತ್ತೆ. ಆದ್ರಿಂದ ಈ ಹೀರೆಕಾಯಿಯ ಎಣ್ಣೆ ಏನಿದೆ ಅದು ಆನ್ಲೈನ್ ಅಲ್ಲಿ ಸಿಗುತ್ತೆ, ಅದನ್ನ ತರಿಸ್ಕೊಂಡು ತಲೆ ಕೂದಲಿಗೆ ನೀವು ಸ್ನಾನ ಮಾಡುವಾಗ ಇಲ್ಲ ಪ್ರತಿದಿನ ಆದ್ರೂ ಅದಕ್ಕೆ ಮಸಾಜ್ ಮಾಡ್ಕೊಳ್ಳಿ. ಇದರಿಂದ ನಿಮ್ಮ ಬಿಳಿಯ ಕೂದಲು ಕಡಿಮೆ ಆಗುತ್ತೆ. ಹಾಗೇನೆ ಕಾಪರ್ ಅಂಶ ಜಾಸ್ತಿ ಇರುವಂತಹ ಫುಡ್ ನ ತಗೊಳ್ಳೋದು, ಲೆಂಟಿಲ್ಸ್ ಮತ್ತೆ ಡಾರ್ಕ್ ಚಾಕ್ಲೇಟ್ ಈ ರೀತಿಯ ಆಹಾರ ಪದಾರ್ಥಗಳಲ್ಲಿ ಕಾಪರ್ ಅಂಶ ಜಾಸ್ತಿ ಇರುತ್ತೆ. ಇದನ್ನ ನೀವು ಪ್ರತಿದಿನದ ಆಹಾರದ ಸೇವನೆಯ ಜೊತೆ ಸೇರಿಸುವುದು.
ಇದರಿಂದ ನಿಮ್ಮ ಗ್ರೇ ಹೇರ್ಸ್ ಏನಿದೆ ಅದು ಕಡಿಮೆ ಆಗುತ್ತೆ. ಕೆಲವೊಂದು ಆಟೋ ಇಮ್ಯೂನ್ ಕಂಡೀಷನ್ ಅಲ್ಲಿ ಲೈಕ್ ಅಲೋಪೇಶಿಯಾ ಹಾಗೇನೆ ವಿಟಿಲಿಗೋ ಈ ರೀತಿ ಕಂಡೀಷನ್ ಅಲ್ಲಿ ಇದು ವೈಟ್ ಹೇರ್ಸ್ ಏನಿದೆ ಅಥವಾ ಗ್ರೇ ಹೇರ್ಸ್ ಏನಿದೆ ಇದು ಕಂಡು ಬರುತ್ತೆ. ಇದಕ್ಕೆ ನೀವು ಆಟೋ ಇಮ್ಯೂನ್ ಡಿಸೀಸ್ ಅನ್ನ ಕಡಿಮೆ ಮಾಡ್ಕೊಂಡಾಗ ಈ ತೊಂದರೆಗಳು ಕಡಿಮೆ ಆಗುತ್ತೆ. ಆ ರೀತಿಯ ತೊಂದರೆಗಳಲ್ಲಿ ಮನೆಮದ್ದು ಏನಿದೆ ಅದು ಸ್ವಲ್ಪ ಎಫೆಕ್ಟ್ ಆಗೋದು ಸ್ವಲ್ಪ ಸ್ಲೋ ಇರುತ್ತೆ. ಉಳಿದಿರುವಂತಹ ನಾರ್ಮಲ್ ಆಗಿರೋ ಈ ಬೇರೆ ಏನು ನಾನು ತೊಂದರೆಗಳು ಹೇಳಿದೆ ಆ ರೀತಿಯ ತೊಂದರೆ ಇದ್ದು ನಿಮ್ಗೆ ಗ್ರೇ ಹೇರ್ಸ್ ಆಗಿದ್ರೆ ಈ ಮನೆಮದ್ದುಗಳನ್ನ ಯೂಸ್ ಮಾಡ್ಕೊಂಡು ನೀವು ಕಡಿಮೆ ಮಾಡ್ಕೊಳ್ಬಹುದು. ಇದನ್ನ ನೀವು ಕೂಡ ಟ್ರೈ ಮಾಡಿ, ನಿಮ್ಗೆ ಗೊತ್ತಿರೋ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಧನ್ಯವಾದಗಳು.